ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನಿ. ಸನ್ಮಾರ್ಗ ಸುದ್ದಿ ಸಂಚಯಕ್ಕೆ ಸ್ವಾಗತ. ನಾನು ಶಂಶೀರ್ ಬುಡೋಳಿ. ಆರ್ಎಸ್ಎಸ್ನ ವಿದ್ಯಾಭಾರತೀಯ ಶಾಖೆಯಾಗಿರುವ ಸರಸ್ವತಿ ಶಿಶು ವಿದ್ಯಾಮಂದಿರದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಇವರ ಫೋಟೋಗೆ ಸಂಬಂಧಿಸಿ ಉಂಟಾದಂತಹ ವಾಗ್ವಾದದಲ್ಲಿ ಪ್ರಾಂಶುಪಾಲರಿಗೆ ಥಳಿಸಲಾದ ಘಟನೆ ಉತ್ತರ ಪ್ರದೇಶದ ಬರೆಲ್ವಿ ಎಂಬಲ್ಲಿ ನಡೆದಿದೆ. 42 ವರ್ಷದ ಅಶೋಕ್ ಕುಮಾರ್ ಸೂರ್ಯವಂಶಿ ಥಳಿತಕ್ಕೆ ಒಳಗಾದ ಪ್ರಾಂಶುಪಾಲರು. ಶಾಲಾ ಕಾಂಪೌಂಡ್ನಲ್ಲಿ ಅಂಟಿಸಲಾಗಿದ್ದ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಕಿತ್ತೆಸೆದು ಹರಿದು ಹಾಕಿದ ಆರೋಪದಲ್ಲಿ ಅವರ ಮೇಲೆ ಅಪ್ರಾಪ್ತ ಬಾಲಕರ ತಂಡ ಈ ದಾಳಿ ನಡೆಸಿದೆ. ಅವರು ಭಾವಚಿತ್ರವನ್ನು ಹರಿದು ಆಕ್ಷೇಪಾರ್ಹವಾಗಿ ನಿಂದಿಸಿದ್ದಾರೆ ಎಂಬ ಸುದ್ದಿ ಊರಲ್ಲಿ ಹರಿದಾಡಿದ ಬಳಿಕ ಬಾಲಕರ ಗುಂಪು ಈ ಹಲ್ಲೆ ನಡೆಸಿದೆ. ಪ್ರಕರಣಕ್ಕೆ ಸಂಬಂಧಿಸಿ 5 ಮಂದಿ ಅಪ್ರಾಪ್ತ ಬಾಲಕರನ್ನ ಪೊಲೀಸರು ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ. ಪಂಚಾಯತ್ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವುದಕ್ಕೆ ಅರ್ಹತೆ ಪಡೆಯುವ ಉದ್ದೇಶದಿಂದ ತನ್ನ 6 ವಯಸ್ಸಿನ ಮಗಳನ್ನೇ ತಂದೆಯೇ ಕೊಂದಿರುವ ದಾರುಣ ಘಟನೆ ಮಹಾರಾಷ್ಟ್ರದಲ್ಲಿ ನಡೆದಿದೆ. 28 ವರ್ಷದ ಪಾಂಡುರಂಗ ಎಂಬವ ಈ ಕ್ರೂರ ಕೃತ್ಯ ಎಸಗಿದ್ದಾನೆ. ತೆಲಂಗಾಣದ ನಿಜಾಮಾಬಾದ್ ಜಿಲ್ಲೆಯ ನಾಲೆಗೆ ತಳ್ಳಿ ತನ್ನ ಮಗಳನ್ನೇ ಹತ್ಯೆ ಮಾಡಿದ್ದಾನೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪಾಂಡುರಂಗನ ಜೊತೆಗೆ ಗ್ರಾಮದ ಸರ್ಪಂಚ್ ಆಗಿರುವ ರಾಮಚಂದ್ರ ಸಿಂಧೆ ಎಂಬುವವನನ್ನು ಕೂಡ ಬಂಧಿಸಲಾಗಿದೆ. ನಾಲೆಯಲ್ಲಿ ಪ್ರಾಚಿ ಎಂಬ ಮಗುವಿನ ಶವ ಸಿಕ್ಕ ಬಳಿಕ ಪೊಲೀಸರು ಹುಡುಕಾಟ ಪ್ರಾರಂಭಿಸಿದರು. ಮಗುವಿನ ತಂದೆ ಪಾಂಡುರಂಗನಲ್ಲಿ ಪ್ರಶ್ನಿಸಿದಾಗ ಮಗಳು ಅನಾರೋಗ್ಯಕ್ಕೆ ತುತ್ತಾಗಿದ್ದು ಚಿಕಿತ್ಸೆ ಪಡೆಯುತ್ತಿದ್ದಾಳೆ ಎಂದು ಹೇಳಿದ. ಆ ಬಳಿಕ ವಿಚಾರಣೆ ನಡೆಸಿದಾಗ ಹತ್ಯೆ ಮಾಡಿದ ಸಂಗತಿ ಒಪ್ಪಿಕೊಂಡ. ಊರಲ್ಲಿ ಬಾರ್ಬರ್ ಅಂಗಡಿ ನಡೆಸುತ್ತಿರುವ ಈತ ಮುಂದಿನ ಪಂಚಾಯತ್ ಚುನಾವಣೆಯಲ್ಲಿ ಸ್ಪರ್ಧಿಸಲು ತೀರ್ಮಾನಿಸಿದ್ದ. ಆದರೆ ಮಹಾರಾಷ್ಟ್ರದ ಸ್ಥಳೀಯ ಸಂಸ್ಥೆಗಳಲ್ಲಿ ಸ್ಪರ್ಧಿಸುವ ವ್ಯಕ್ತಿಗೆ 2 ಮಕ್ಕಳಿಗಿಂತ ಹೆಚ್ಚು ಇರಬಾರದು ಎಂಬ ನಿಯಮ ಇದೆ. ಈತನಿಗೆ 3 ವಯಸ್ಸಿನ ಒಂದು ಗಂಡು ಮಗು ಹಾಗೂ 6 ವಯಸ್ಸಿನ ಅವಳಿ ಜವಳಿ ಹೆಣ್ಣು ಮಕ್ಕಳಿವೆ. ಆದ್ದರಿಂದ ಒಂದು ಮಗುವನ್ನ ಆತ ಹತ್ಯೆ ಮಾಡಿದ್ದಾನೆ. ಸರ್ಪಂಚ್ ಮತ್ತು ಈತ ಇಬ್ಬರು ಸೇರಿ ಈ ಹತ್ಯೆ ನಡೆಸಿದ್ದಾರೆ. 2025 ಅಕ್ಟೋಬರ್ ತಿಂಗಳಲ್ಲಿ ಸುದ್ದಿವಾಹಿನಿಯೊಂದರಲ್ಲಿ ಧರ್ಮಸ್ಥಳ ಪ್ರಕರಣ ಸಂಬಂಧ ನಡೆದಿದ್ದ ಚರ್ಚಾ ಕಾರ್ಯಕ್ರಮದ ವೇಳೆ ದಾಂಧಲೆ ನಡೆಸಿ ಹಲ್ಲೆಗೆ ಯತ್ನ ಮಾಡಿದ್ದ ವಸಂತ್ ಗಿಳಿಯಾರ್, ಪುನೀತ್ ಕೆರೆಹಳ್ಳಿ ಹಾಗೂ ಕಿರಿಕೀರ್ತಿ ವಿರುದ್ಧ FIR ದಾಖಲಾಗಿದೆ. 3 ವಿರುದ್ಧವೂ ಕರ್ನಾಟಕ ರಣಧೀರ ಪಡೆಯ ಹರೀಶ್ ಬೈರಪ್ಪ ಅಕ್ಟೋಬರ್ ತಿಂಗಳಿನಲ್ಲಿಯೇ ದೂರು ದಾಖಲಿಸಿದ್ದರು. ಇದೀಗ FIR ದಾಖಲಾಗಿದೆ. ಧರ್ಮಸ್ಥಳದ ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ ನಡೆದು 13 ವರ್ಷಗಳಾಗಿದ್ದ ಹಿನ್ನೆಲೆ ಅಕ್ಟೋಬರ್ 9ರಂದು ರಿಪಬ್ಲಿಕ್ ಟಿವಿ ಕನ್ನಡ ಕನ್ನಡದಲ್ಲಿ ನಡೆದ ಚರ್ಚಾ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಕರ್ನಾಟಕ ರಣಧೀರ ಪಡೆಯ ಹರೀಶ್ ಬೈರಪ್ಪ ಮತ್ತು ವಸಂತ್ ಗಿಳಿಯಾರ್ ಭಾಗವಹಿಸಿದ್ದರು. ಈ ವೇಳೆ ಒಬ್ಬರ ನಡುವೆ ವಾಗ್ವಾದ ನಡೆದಿತ್ತು. ಕಾರ್ಯಕ್ರಮ ಮುಗಿದು ಮನೆಗೆ ತೆರಳುವ ವೇಳೆ ವಸಂತ್ ಗಿಳಿಯಾರ್ ತಮ್ಮ ಪುಡಾರಿಗಳನ್ನು ನ್ಯೂಸ್ ಚಾನೆಲ್ನ ಕಚೇರಿಗೆ ಕರೆಸಿಕೊಂಡು ಹರೀಶ್ ಮತ್ತು ಇತರರೊಂದಿಗೆ ದಾಂಧಲೆ ನಡೆಸಿದ್ದರು ಎಂದು ಆರೋಪಿಸಲಾಗಿದೆ. ಗಿಳಿಯಾರ್ ಅವರ ಸಹವರ್ತಿ ಪುನೀತ್ ಕೆರೆಹಳ್ಳಿಯ ಹಿಂಬಾಲಕರು ಮತ್ತು ಇನ್ನಿತರ ಪುಡಿ ರೌಡಿಗಳು ಕಚೇರಿಗೆ ಬಂದು ಹರೀಶ್ ಮತ್ತು ಮತ್ತೊಬ್ಬ ಅತಿಥಿ ಅಬ್ದುಲ್ ರಜಾಕ್ ಅವರೊಂದಿಗೆ ಗಲಾಟೆ ನಡೆಸಿದ್ದರು. ಸ್ಥಳಕ್ಕೆ ಪೊಲೀಸ್ ಅಧಿಕಾರಿಗಳು ಧಾವಿಸಿ ಪುಂಡರನ್ನ ಪೊಲೀಸ್ ಠಾಣೆಗೆ ಒಯ್ದಿದ್ದರು. ಭಾರತ ಮತ್ತು ಅಮೆರಿಕ ನಡುವೆ ನಡೆದಿರುವಂತಹ ವ್ಯಾಪಾರ ಒಪ್ಪಂದದ ಕುರಿತು ಕೇಂದ್ರ ಸರ್ಕಾರದ ವಿರುದ್ಧ ಸಮಾಜವಾದಿ ಪಕ್ಷದ ನಾಯಕ ಅಖಿಲೇಶ್ ಯಾದವ್ ವಾಗ್ದಾಳಿ ನಡೆಸಿದ್ದಾರೆ. ಬಿಜೆಪಿ ನೇತೃತ್ವದ ಸರ್ಕಾರ ಮತ್ತೆ ರೈತರ ಮೇಲೆ ದಾಳಿ ಮಾಡ್ತಾ ಇದೆ ಎಂದು ಅವರು ಆರೋಪ ಮಾಡಿದ್ದಾರೆ. ಮೋದಿ ಟ್ರಂಪ್ ಮಾತುಕತೆಯಲ್ಲಿ ಭಾರತೀಯ ಸರಕುಗಳ ಮೇಲಿನ ಸುಂಕವನ್ನು ಅಮೆರಿಕವು 50%ನಿಂದ 18%ಗೆ ಇಳಿಸುವುದಾಗಿಯೂ ಅಮೆರಿಕದ ಮೇಲಿನ ಸುಂಕವನ್ನು ಭಾರತವು ಶೂನ್ಯಕ್ಕೆ ಇಳಿಸುವುದಾಗಿ ನಿರ್ಧರಿಸಲಾಗಿದೆ ಎಂದು ಅಮೆರಿಕ ಭಾರತ ಹೇಳಿಕೊಂಡಿವೆ. ಈ ಬೆನ್ನಲ್ಲೇ ಸರ್ಕಾರದ ವಿರುದ್ಧ ಅಖಿಲೇಶ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಮೆರಿಕದ ಕೃಷಿ ಉತ್ಪನ್ನಗಳಿಗೆ ಭಾರತೀಯ ಮಾರುಕಟ್ಟೆಗಳನ್ನು ಮುಕ್ತವಾಗಿ ತೆರೆಯುವುದು ಕೃಷಿಯನ್ನು ಅವಲಂಬಿಸಿರುವ ದೇಶದ ಸುಮಾರು 70% ಜನಸಂಖ್ಯೆಗೆ ಮಾಡಿದ ದ್ರೋಹವಾಗಿದೆ. ಬಿಜೆಪಿ ಮತ್ತು ಅದರ ಸಹವರ್ತಿಗಳು ಸ್ವಾತಂತ್ರ್ಯಕ್ಕೆ ಮುಂಚೆಯೇ ವಿದೇಶಿ ಹಿತಾಸಕ್ತಿಗಳ ಏಜೆಂಟರಾಗಿದ್ದರು. ಇಂದು ಕೂಡ ಅದೇ ರೀತಿ ಮುಂದುವರಿಯುತ್ತಿದ್ದಾರೆ ಎಂದು ಯಾದವ್ ಪ್ರತಿಪಾದಿಸಿದ್ದಾರೆ. ಕೃಷಿ ಮಾರುಕಟ್ಟೆಯಲ್ಲಿ ವಿದೇಶಿಗಳಿಗೆ ತೆರೆಯುವ ಇಂತಹ ನೀತಿಗಳು ರೈತರಿಗೆ ಹಾನಿ ಮಾಡುವುದಲ್ಲದೆ ಆಹಾರ ಧಾನ್ಯಗಳು ಮತ್ತು ಕೃಷಿ ಉತ್ಪನ್ನಗಳಲ್ಲಿ ಲಾಭಕೋರತನವನ್ನು ಹೆಚ್ಚಿಸುತ್ತವೆ. ಹೊಸ ದಲ್ಲಾಳಿ ವರ್ಗವನ್ನು ಸೃಷ್ಟಿಸುವ ಮೂಲಕ ಕೆಳ ಮಧ್ಯಮ ವರ್ಗ ಮತ್ತು ಮಧ್ಯಮ ವರ್ಗದ ಮೇಲೆ ಪ್ರತಿಕೂಲ ಪರಿಣಾಮ ಬೀರುತ್ತವೆ. ಇದು ಬೆಲೆ ಏರಿಕೆಗೆ ಕಾರಣವಾಗುತ್ತವೆ ಎಂದು ಯಾದವ್ ಹೇಳಿದ್ದಾರೆ. ಗಾಜಾ ಮತ್ತು ಈಜಿಪ್ಟ್ ನಡುವೆ ಇರುವಂತಹ ರಫಾ ಕ್ರಾಸಿಂಗ್ ಅನ್ನು ಇಸ್ರೇಲ್ 2 ವರ್ಷಗಳ ಬಳಿಕ ಇದೇ ಮೊದಲ ಬಾರಿ ತೆರೆಯುತ್ತದೆ ಎಂಬ ಘೋಷಣೆಯ ಕಾರಣಕ್ಕೆ ಈ ಕ್ರಾಸಿಂಗ್ನ ಬಳಿ 1000ಕ್ಕೂ ಹೆಚ್ಚು ಗಾಜಾದ ಮಂದಿ ಸೇರಿದ್ರು. ರೋಗಿಗಳನ್ನು ಮಾತ್ರ ಈ ಕ್ರಾಸಿಂಗ್ ಮೂಲಕ ಈಜಿಪ್ಟಿಗೆ ಹೋಗೋಕೆ ಅವಕಾಶ ಮಾಡಿಕೊಡಲಾಗುತ್ತೆ ಎಂದು ಇಸ್ರೇಲ್ ಕೂಡ ಹೇಳಿತ್ತು. ಆದರೆ ಮೊದಲ ದಿನ ಕೇವಲ 5 ಮಂದಿ ರೋಗಿಗಳನ್ನಷ್ಟೇ ಕ್ರಾಸ್ ಮಾಡೋಕೆ ಅವಕಾಶ ಮಾಡಿಕೊಟ್ಟು ನೆರೆದಿರುವ ಅಸಂಖ್ಯ ಮಂದಿಗೆ ಭಾರಿ ನಿರಾಶೆಯನ್ನ ಉಂಟು ಮಾಡಲಾಗಿದೆ. ರಫಾ ಗಡಿಯನ್ನು ಕ್ರಾಸ್ ಮಾಡಿದ ಇವರಲ್ಲಿ 17 ವರ್ಷದ ಮೊಹಮ್ಮದ್ ಅಬು ಮುಸ್ತಫಾ ಎಂಬ ಯುವಕನು ಒಬ್ಬ. ನನಗೆ ಒಂದು ಕರೆ ಬಂತು. ರಫಾ ಗಡಿಯನ್ನು ಕ್ರಾಸ್ ಮಾಡಲು ನಿಗದಿಪಡಿಸಲಾದ ಗಾಯಗೊಂಡ ರೋಗಿಗಳ ಮೊದಲ ಪಟ್ಟಿಯಲ್ಲಿ ನಿಮ್ಮ ಹೆಸರಿದೆ. ಖಾನ್ ಯೂನಿಸ್ನಲ್ಲಿರುವ ರೆಡ್ ಕ್ರೆಸೆಂಟ್ ಆಸ್ಪತ್ರೆಗೆ ತಕ್ಷಣ ಹೋಗಲು ತಿಳಿಸಿ ಎಂದು ಆ ಕರೆಯಲ್ಲಿ ಮಾತಾಡಿದವರು ಹೇಳಿದರು ಎಂದು ಆ ಯುವಕನ ತಾಯಿ ಅಲ್ ಜಜೀರಾ ಚಾನೆಲ್ಗೆ ತಿಳಿಸಿದ್ದಾರೆ. ಗಾಜಾ ಯುದ್ಧ ವಿರಾಮ ಒಪ್ಪಂದದ 2ನೇ ಹಂತದ ಭಾಗವಾಗಿ ಇಸ್ರೇಲ್ ಈ ರಫಾ ಗಡಿ ದಾಟನ ತೆರೆದಿದೆ. ಆದರೆ ಕೇವಲ 5 ಮಂದಿಯನ್ನು ಮಾತ್ರ ಮೊದಲ ದಿನ ಕ್ರಾಸ್ ಮಾಡಲು ಅವಕಾಶ ಮಾಡಿಕೊಟ್ಟಿರೋದ್ರಿಂದ ಈ ಇಡೀ ಪರಿಸ್ಥಿತಿ
ಪರಿಸ್ಥಿತಿ ಅತ್ಯಂತ ಆತಂಕದ ಗೂಡಾಗಿ ಪರಿಣಮಿಸಿದೆ. ಬಿಗಿ ತಪಾಸಣೆ, ಕೆಲವು ಮಂದಿಗೆ ಕ್ರಾಸ್ ಮಾಡಲು ಅವಕಾಶ ಮಾಡುವುದು ಮತ್ತಿತರ ವಿಷಯಗಳಿಂದಾಗಿ ರೋಗಿಗಳು ರಫಾ ಗಡಿಯನ್ನು ದಾಟುವುದು ಕಷ್ಟಕರವಾಗಿದೆ. ಇದೇ ವೇಳೆ ರಫಾ ಕ್ರಾಸಿಂಗ್ ಮೂಲಕ 50 ಮಂದಿ ಫಲಸ್ತೀನಿಯರು ಬರಲು ಅವಕಾಶ ಮಾಡಿಕೊಡಲಾಗಿದೆ ಎಂದು ಅಲ್ ಜಜೀರಾ ಹೇಳಿದೆ. ಕಳೆದ ವಾರ ರಿಯಾದ್ನ ಕಿಂಗ್ ಸಲ್ಮಾನ್ ರಿಲೀಫ್ ಸೆಂಟರ್ ಒಂದು ವಿಶಿಷ್ಟ ಮತ್ತು ಭಾವನಾತ್ಮಕ ಸನ್ನಿವೇಶಕ್ಕೆ ಸಾಕ್ಷಿಯಾಯಿತು. ಪೋಲೆಂಡಿನ ಸಯಾಮಿಸ್ ಅವಳಿಗಳಾದ ಓಲ್ಗಾ ಮತ್ತು ಡ್ಯಾರಿಯಾ ಇವರು ಇಲ್ಲಿಗೆ ಭೇಟಿ ನೀಡಿದರು. 21 ವರ್ಷಗಳ ಹಿಂದೆ ಇವರಿಬ್ಬರ ದೇಹ ಜೋಡಿಕೊಂಡಿತ್ತು. ಈ ಸಯಾಮಿಸ್ಗಳನ್ನು ಡಾಕ್ಟರ್ ಅಬ್ದುಲ್ಲಾ ಅಲ್ ರವಿ ಇವರ ನೇತೃತ್ವದ ವೈದ್ಯರ ತಂಡ ಬೇರ್ಪಡಿಸಿತ್ತು. ಇದೀಗ ಈ ಇಬ್ಬರು ಹೆಣ್ಮಕ್ಳು ಡಾಕ್ಟರ್ ಅಬ್ದುಲ್ಲಾ ಇವರಿಗೆ ಧನ್ಯವಾದ ಸಲ್ಲಿಸುವುದಕ್ಕೆ ರಿಯಾದಿಗೆ ಬಂದಿದ್ದಾರೆ. 21 ವರ್ಷಗಳ ಹಿಂದೆ ನಡೆಸಲಾದ ಆ ಶಸ್ತ್ರಚಿಕಿತ್ಸೆ ನಮ್ಮ ಬದುಕಿನ ಪಾಲಿಗೆ ಬಹುದೊಡ್ಡ ತಿರುವಾಗಿತ್ತು. ನಮ್ಮನ್ನು ಸ್ವತಂತ್ರವಾಗಿ ಜೀವಿಸುವುದಕ್ಕೆ ಆ ಶಸ್ತ್ರಕ್ರಿಯೆ ನೆರವಾಗಿದೆ. ಅದಕ್ಕಾಗಿ ಧನ್ಯವಾದಗಳನ್ನು ಹೇಳಲು ನಾವು ಬಂದಿದ್ದೇವೆ ಎಂದು ಆ ಇಬ್ಬರು ಸಹೋದರಿಯರು ವಿನೀತವಾಗಿ ಡಾಕ್ಟರ್ ಅಬ್ದುಲ್ಲಾ ಅವರೊಂದಿಗೆ ನಡ್ಕೊಂಡ್ರು. ದೊರೆ ಸಲ್ಮಾನ್ ಮತ್ತು ರಾಜಕುಮಾರ ಮೊಹಮ್ಮದ್ ಬಿನ್ ಸಲ್ಮಾನ್ ಅವರ ಬೆಂಬಲದೊಂದಿಗೆ ಈ ಉಚಿತ ಶಸ್ತ್ರಚಿಕಿತ್ಸೆಯನ್ನು ಮಾಡಲಾಗ್ತಿದೆ. ಕಳೆದ 3.5 ದಶಕಗಳಿಂದ ಜಗತ್ತಿನ ವಿವಿಧ ಭಾಗಗಳ ಸಯಾಮಿಸ್ಗಳನ್ನು ಇಲ್ಲಿಗೆ ಕರೆತಂದು ಶಸ್ತ್ರಚಿಕಿತ್ಸೆ ಮಾಡಲಾಗ್ತಿದೆ. 28 ರಾಷ್ಟ್ರಗಳಿಂದ 155 ಸಯಾಮಿಸ್ಗಳು ಇಲ್ಲಿ ಶಸ್ತ್ರಚಿಕಿತ್ಸೆಗಾಗಿ ಬಂದಿದ್ದಾರೆ. ಇವರಲ್ಲಿ 67 ಮಂದಿಯನ್ನು ಆಯ್ಕೆ ಮಾಡಿ ಶಸ್ತ್ರಚಿಕಿತ್ಸೆ ಮಾಡಲಾಗಿದ್ದು ಆ ಎಲ್ಲವೂ ಯಶಸ್ವಿಯಾಗಿದೆ. ಈ 67 ಮಂದಿಯೂ ಇವತ್ತು ಸ್ವತಂತ್ರವಾಗಿ ಬದುಕುತ್ತಿದ್ದಾರೆ. 155 ಮಂದಿಯಲ್ಲಿ ಉಳಿದವರ ಶಸ್ತ್ರಚಿಕಿತ್ಸೆ ಅಪಾಯಕಾರಿ ಎಂದು ತಿಳಿದ ಬಳಿಕ ಚಿಕಿತ್ಸೆ ಮಾಡಲಾಗಿಲ್ಲ. ಹೀಗೆ ಶಸ್ತ್ರಚಿಕಿತ್ಸೆಗೆ ಆಯ್ಕೆ ಮಾಡುವ ಸಯಾಮಿಸ್ಗಳ ಧರ್ಮ ಅಥವಾ ರಾಷ್ಟ್ರವನ್ನು ಪರಿಗಣಿಸಲಾಗುವುದಿಲ್ಲ. ಎಲ್ಲರಿಗೂ ಇಲ್ಲಿ ಶಸ್ತ್ರಚಿಕಿತ್ಸೆ ಒದಗಿಸಲಾಗುತ್ತದೆ. ಇದುವೇ ಈ ಹೊತ್ತಿನ ಸನ್ಮಾರ್ಗ ಸುದ್ದಿ ಸಂಚಯ. ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್. ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ.